ಹೆಲೋ ಗಾಯ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಹಳೆ ವಿಡಿಯೋದಲ್ಲಿ ನಾನು ಕಾಲೇಜ್ವರೆಗೂ ನಡ್ಕೊಂಡೋಗಿದ್ದೆ ಮತ್ತು ಲಿಫ್ಟ್ ಕೇಳಿಬಿಟ್ಟು ಸಹ ಹೋಗಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲೇಜ್ಗೆ ಸೈಕಲಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ಕಾಲೇಜಿಗೆ 100 ಫೀಟ್ ರೋಡಲ್ಲಿ ಹೋಗ್ಬಿಟ್ಟು ಆಮೇಲೆ ಸವಳಂಗ ರೋಡ್ ಮೇಲೆ ಕಾಲೇಜಿಗೆ ಹೋಗ್ತಾ ಇದ್ದೆ. ಇವತ್ತು ಸೈಕಲಲ್ಲಿ ಹೋಗೋದ್ರಿಂದ 1-2 ಕಿಲೋಮೀಟರ್ ದೂರ ಆದರೂ ಸಹ ನಾವು ಬೇರೆ ರೂಟಲ್ಲಿ ಹೋಗ್ತಿದ್ದೀವಿ. ಈ ರೂಟಿಂದ ನಾವು ಡೈರೆಕ್ಟ್ ಕಾಲೇಜಿಗೆ ರೀಚ್ ಆಗ್ಬೋದು. ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಕಾಲೇಜ್ನ, ಎಷ್ಟು ಟೈಮ್ ತೊಗೊಳ್ತೀನಿ ಸೈಕಲಲ್ಲಿ ಹೋದರೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ನೋಡೋಣ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ಸೈಕಲನ್ನು ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಎಕ್ಸಿಬಿಷನ್ ಗ್ರೌಂಡ್ ಇದು. ಎಕ್ಸಿಬಿಷನ್ ಗ್ರೌಂಡಲ್ಲಿ ಇದ್ದೀನಿ. ಎಕ್ಸಿಬಿಷನ್ ಗ್ರೌಂಡಿಂದ ಇಲ್ಲಿ ಫ್ಲೈಓವರ್ ಕಾಣ್ತಿದೆಯಲ್ಲ, ಈ ಫ್ಲೈಓವರ್ ಮೇಲಿಂದ ನಮ್ಮ ಕಾಲೇಜಿಗೆ ಇವತ್ತಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ. ಸಂಗೊಳ್ಳಿ ರಾಯಣ್ಣ ಸರ್ಕಲಿಂದ ಹೊನ್ನಾಳಿ ರೋಡ್, ಆ ರೋಡಿಗೆ ಹೋಗೋ ಫ್ಲೈಓವರ್ ಇದು. ಈ ಫ್ಲೈಓವರಿಂದ ಹೋಗ್ಬಿಟ್ಟು ಅಲ್ಲಿ ಪೇಸ್ ಕಾಲೇಜ್ ಬರುತ್ತೆ. ಪೇಸ್ ಕಾಲೇಜಿಂದ ಕಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ನಮ್ಮ ಕಾಲೇಜಿಗೆ ಇವತ್ತಿನ ರೂಟ್ ಇರೋದು. ಒಂದು ಕೈಯಲ್ಲಿ ಸೈಕಲ್ ಓಡಿಸ್ಬೇಕಾಗುತ್ತೆ ಮತ್ತು ಕ್ಯಾಮ್ರಾನು ಇಟ್ಕೋಬೇಕಾಗುತ್ತೆ. ನೋಡಿ, ನೆನ್ನೆ ನಾನು ಡ್ರಾಪ್ ಕೇಳಿದ್ನಲ್ಲ, ಆ ಥರ ಯಾರೋ ಡ್ರಾಪ್ ಕೇಳಿಬಿಟ್ಟು ಅವ್ರಿಗೆ ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಈಗ ಫ್ಲೈಓವರನ್ನು ಹತ್ತುತ್ತಾ ಇದ್ದೀವಿ. ಗೇರ್ ಸೈಕಲ್ ಆಗಿಲ್ದಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಇದು ಆ್ಯಕ್ಚುಲಿ ನನ್ನ ಸೈಕಲ್ ಕೂಡ ಅಲ್ಲ, ಇದು ನನ್ನ ತಮ್ಮನ ಸೈಕಲ್ ಇದು. ಅದಕ್ಕೆ ಸಣ್ಣ ಸೈಕಲ್ ಇದೆ ಇದು. ಸಣ್ಣ ಹುಡುಗ ಸೈಕಲ್ ಮೇಲೆ ಬರ್ತಾರೆ ಅನ್ನಿಸ್ತಿದೆ. ಇವಾಗ ಸಮಯ 8 ಗಂಟೆ 7 ನಿಮಿಷ ಆಗಿದೆ. ಕಾಲೇಜಿಗೆ 8:30 ಒಳಗೆ ರೀಚ್ ಆಗಬೇಕು. ಯಾಕಂದರೆ ಕ್ಲಾಸಸ್ ಎಲ್ಲ 8:30ಗೆ ಶುರು ಆಗ್ತಿರುತ್ತೆ. ಹೀಗೆ ಕಾಣುತ್ತೆ ಫ್ಲೈಓವರ್ ಮೇಲಿಂದ. ಈಗ ಎಕ್ಸಾಕ್ಟ್ಲಿ ಫ್ಲೈಓವರ್ ಮೇಲಿದ್ದೀನಿ. ಹಿಂದೆ ಬಸ್ ಬರ್ತಾ ಇದೆ, ಸೈಡ್ ಬಿಡಬೇಕು. ಹಾಂ, ನೋಡಿ ಗಾಯ್ಸ್, ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ತೋರಿಸ್ಬಿಡ್ತೀನಿ. ಫ್ಲ್ಯಾಗ್ ಕಾಣಿಸ್ತಿದೆ ನೋಡಿ. ನಾವು ಆ ಕಡೆಯಿಂದ ಬರ್ತಿದ್ವಲ್ಲ ಪ್ರತಿದಿನ, ಇವತ್ತು ಈ ಫ್ಲೈಓವರ್ ಮೇಲಿಂದ ನೀವು ರೈಲ್ವೆ ಸ್ಟೇಷನ್ನ ಫ್ಲ್ಯಾಗ್ನ ನೋಡ್ಬೋದು. ಈಗ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ. ಡೌನ್ ಇದೆ. ಈಗ ಓಡ್ಸೋಕ್ಕೇನು ಕಷ್ಟ ಆಗಲ್ಲ. ಡೌನ್ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು. ಲೆಫ್ಟ್ ಬ್ರೇಕಲ್ಲಿ ಅಷ್ಟೇ ಕಂಟ್ರೋಲ್ ಇರೋದು. ರೈಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಬಂದ್ವಿ, ಇಳಿದ್ವಿ. ಈಗ ಇವಾಗ ಇಳಿದಿದ್ದೀವಿ. ಡೌನ್ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಸ್ಪೀಡಾಗಿ ಬಂದೆ. ಈಗ ನಾನೊಂಚೂರು ಫೋರ್ಸ್ ಹಾಕಿದ್ರೆ ಆರಾಮಾಗಿ ಹೋಗ್ಬೋದು. ಹೊನ್ನಾಳಿ ಹರಿಹರ ಹೈವೇದಲ್ಲಿದ್ದೀವಿ. ಈಗ ಮಾರುತಿ ಸುಜುಕಿ ಟ್ರೂ ವ್ಯಾಲ್ಯೂ ಈ ಶೋರೂಮ್ ಹತ್ರ ಇದ್ದೀವಿ. ಈಗ ನೆಕ್ಸ್ಟು ನೆಕ್ಸಾ ಶೋರೂಮ್ ಬರುತ್ತೆ. ಮಾರುತಿ ಸುಜುಕಿ ನೆಕ್ಸಾ ಶೋರೂಮು. ಎಲ್ಲರೂ ನಮ್ಮ ಕಾಲೇಜವರ? ಹೌದು, ನಮ್ಮ ಕಾಲೇಜವರೇ. ನೋಡ್ಬೋದು ನೀವು, ನೆಕ್ಸಾ ಶೋರೂಮು. ನೆಕ್ಸಾ ಶೋರೂಮ್ ಹತ್ರ ಬಂದಿದ್ದೀವಿ. ಗೈಸ್, ಇಲ್ಲೊಂದು ಕೆರೆ ಇದೆ ನೋಡಿ. ಇಲ್ಲೊಂದು ಕೆರೆ ಇದೆ. ನೆನ್ನೆ ತೋರಿಸಿದ್ನಲ್ಲ ನವಲೆ ಕೆರೆ, ಆ ಕೆರೆಯಲ್ಲಿ ನೀರು ಇರಲಿಲ್ಲ, ಅದು ಒಣಗ್ತಾ ಇದೆ. ಇದರಲ್ಲಿ ನೀರು ಚೆನ್ನಾಗಿದೆ. ಅಲ್ಲೇ 8:15 ಆಯಿತು ಟೈಮು.
ಸ್ಪೀಡ್ ಹೊಡಿಬೇಕು, ಸ್ಲೋ ಮಾಡಂಗಿಲ್ಲ ನಾನೀಗ. ನನ್ನ ಸೈಕಲಲ್ಲಿ ನಾನು ಬರ್ತಿಲ್ಲ, ಯಾಕಂದರೆ ನನ್ನ ಸೈಕಲ್ಲು 6 ವರ್ಷದ ಮುಂಚೆ ಕಳೆದೋಗ್ಬಿಟ್ಟಿದ್ದೆ. 10th ಟ್ಯೂಷನಿಗೆ ಹೋಗ್ತಿದ್ದೆ ಬೆಳಗ್ಗೆ ಹೊತ್ತು. ನಾನು ನಮ್ಮ ಫ್ರೆಂಡು ಟ್ಯೂಷನನ್ನು ಬಂಕ್ ಮಾಡಿಬಿಟ್ಟು ಗಾಂಧಿ ಪಾರ್ಕಲ್ಲಿ ಹೋಗಿ ಕುಂತಿದ್ವಿ ಬೆಳಗ್ಗೆ. ಅಲ್ಲಿ ನೋಡಿದ್ರೆ ನಮಗೆ ಲಾಕ್ ಹಾಕೋಕ್ಕೆ ಏನು ತೊಗೊಂಡೇ ಹೋಗಿಲ್ಲ, ಬಂಕ್ ಏನೋ ಹೊಡೆದ್ಬಿಟ್ಟಿದ್ದೀವಿ. ಮತ್ತೆ ಹೋದರೆ ಮತ್ತೆ ಬಿಟ್ಕೊಳ್ಳಲ್ಲ ಟ್ಯೂಷನಲ್ಲಿ. ಹಾಗಾಗಿ ಏನು ಮಾಡೋದು, ಧೈರ್ಯದ ಮೇಲೆ ಹೊರಗೆ ನಿಲ್ಲಿಸ್ಬಿಟ್ಟು ಹೋದ್ವಿ. ಒಳಗೆಲ್ಲ ಹೋಗಿ ಎಲ್ಲ ಸ್ವಲ್ಪ ಹೊತ್ತಿದ್ದು ಟ್ಯೂಷನ್ ಬಿಡೋ ಟೈಮಿಗೆ ವಾಪಸ್ ಬಂದು ನೋಡಿದ್ರೆ ಸೈಕಲ್ ಇಲ್ಲ. ನಮ್ಮ ಫ್ರೆಂಡಿನ ಸೈಕಲ್ ಇತ್ತು, ನನ್ನ ಸೈಕಲ್ ಇರಲಿಲ್ಲ. ಚೆನ್ನಾಗಿತ್ತು, ಅದೊಂಥರ ಮಾಡಿಫೈ ಎಲ್ಲ ಮಾಡಿಸಿದ್ದೆ. ಗಾಯ್ಸ್, ಪೇಸ್ ಕಾಲೇಜನ್ನು ದಾಟ್ಕೊಂಡು ಬಂದ್ವಿ. ಇದೇ ರೂಟಲ್ಲಿ ಹೋಗೋದು ಇವಾಗ. ಇಲ್ಲಿಂದ ನಮ್ಮ ಕಾಲೇಜಿಗೆ ಹೋಗೋದು ಇದೇ ರೂಟನ್ನೇ ನಾನು ಇವತ್ತು ತೋರ್ಸೋಕ್ಕೆ ಕರ್ಕೊಂಡು ಬಂದಿದ್ದು. ಸ್ವಲ್ಪ ಉದ್ದ, ಲೆಂತ್ ಜಾಸ್ತಿ ಆಗುತ್ತೆ ಈ ರೂಟಲ್ಲಿ, ಆದರೂ ಹೊಸ ರೂಟಲ್ಲ, ಸೈಕಲಲ್ಲಿ ಹೋಗೋಕೆ ಮಜಾ ಬರ್ತಿದೆ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಒಂದೇ ಲೆಂತ್ ರೋಡ್. ಇದು ಡೌನ್ ಇದೆ. ಡೈರೆಕ್ಟಾಗಿ ಕಾಲೇಜಿಂದ ರೀಚ್ ಆಗ್ಬೋದು ಇಲ್ಲಿಂದ. ರೂಟು ಅಷ್ಟೇ, ಡೈರೆಕ್ಟ್ ಕಾಲೇಜಿಗೆ ರೀಚ್ ಆಗೋದು. ಆದರೆ ಆ ಫ್ಲೈಓವರ್ ತೋರಿಸ್ನಲ್ಲ, ಅದು ಹತ್ತಿ ಇಳ್ದು ಮತ್ತೆ ಮುಂದೋಗಿ ಮತ್ತೆ ಲೆಫ್ಟ್ ತೊಗೊಂಡು ಬರಬೇಕಾಗುತ್ತೆ. ಸ್ವಲ್ಪ ದೂರದ ರೂಟ್ ಇದೆ. ಇಲ್ಲೆಲ್ಲ ಲೇಔಟ್ಗಳಿದ್ದಾವೆ. ಮನೆ ಇನ್ನೂ ಅಷ್ಟು ಕನ್ಸ್ಟ್ರಕ್ಷನ್ ಆಗಿಲ್ಲ. ಅಲ್ಲೊಂದು ಕೆರೆ ಇದೆ. ಒಂದು ದಿವಸ ಪೈಂಟಿಂಗ್ ಶಿವಮೊಗ್ಗ ಲೇಕ್ಸ್ ಅಂತಲೇ ವಿಡಿಯೋ ಮಾಡಬೇಕಾಗುತ್ತೆ. ಚೆನ್ನಾಗಿದ್ದಾವೆ. ನೋಡಿದ ಕಡೆ ಎಲ್ಲ ಕೆರೆಗಳು ಕಾಣಿಸಿದ್ದಾವೆ. ಅಪ್ಪಿದೆಲ್ಲ ಸುಸ್ತಾಗ್ತಿದೆ, ಫೋರ್ಸ್ ಹಾಕಬೇಕು. ನಾಡು ನೆನಪಾಗ್ತಿದೆ. 101 ನೆನಪು ಎದೆಯಾಳದಿಂದ ಆಯಾಗಿ ಬಂತು ಗಾಯಾಳದಿಂದ. ಯಾಕೆ ಈ ಹಾಡು ಹೇಳಿದೆ ಅಂದರೆ, ಸಣ್ಣ ಹುಡುಗಿದ್ದಾಗ ಸ್ಕೂಲ್ ಮುಗ್ದಿದ್ದ ತಕ್ಷಣವೇ ಸೈಕಲ್ ಹಿಡ್ಕೊಂಡು ಹೊರಗೆ ಹೋಗ್ತಿದ್ವಿ. ಈಗಿನ ಜನ್ರೇಷನ್ ಥರ ಫೋನೇನು ಹಿಡ್ಕೊಳ್ತಿರಲಿಲ್ಲ ನಾವು. ಅವಾಗ ಒಂದು ದಿವಸ ಫುಲ್ ಸರ್ಕಲ್ ಹೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಫ್ರೆಂಡ್ಸ್ ಎಲ್ಲರೂ ಸರ್ಕಲ್ ಹೊಡಿತಿದ್ವಿ. ಏನೋ ಫುಲ್ ಕಾನ್ಫಿಡೆನ್ಸಲ್ಲಿ ಇದ್ವಿ, ಹಂಗೆ ಹೊಡಿತಾ ಇರ್ತೀವಿ ಸೈಕಲನ್ನು ಅಂತ. ಆದರೆ ಏನೋ ಸ್ಲಿಪ್ ಆಗಿಬಿಡ್ತು, ದಡ್ಡನಂಗೆ ಬಿದ್ದು ಕಾಲು ಪೂರ್ತಿ ಮಂಡಿ ಚಿಪ್ವರೆಗೂ ಕಾಲು ತುದಿಯಿಂದ ಕೆತ್ಕೊಂಡು ಹೋಗ್ಬಿಟ್ಟಿತ್ತು. ಅದಕ್ಕೆ ಹಾಡು ಹೇಳಿದೆ. ಸೈಕಲನ್ನು ಓಡಿಸ್ತಿರುವಾಗ ಈಗ ಅದೇ ನೆನಪಾಯಿತು, ಅದಕ್ಕೆ ಹಾಡು ಹೇಳ್ಬಿಟ್ಟೆ. ಬಸ್ಸಲ್ಲಿ ಹೋಗೋದು ಬದಲು ದಿನ ಕಾಲೇಜಿಗೆ ಈ ಥರ ಬಂದರೆ ಎಕ್ಸಸೈಸು ಆಗುತ್ತೆ, ಬೆಳಗ್ಗೆ ವರ್ಕೌಟ್ ಆಗುತ್ತೆ. ಯಾಕಂದರೆ ಈಗ ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಹೋಗಿ ಏನು ಎಕ್ಸಸೈಸು ಇಲ್ಲ, ಬೆಳಗ್ಗೆ ಎದ್ದು ಕಾಲೇಜಿಗೆ ಬಂದರೆ ಸಾಕು ಅಂತ ಆಗಿರುತ್ತೆ. ಇಂಜಿನಿಯರಿಂಗಲ್ಲ, ಎಲ್ಲ ಓದೋರಿಗೂ ಎಲ್ಲ ಡಿಗ್ರಿಯವರಿಗೂ ಇದೇ ರೂಟೀನ್ ಆಗಿರುತ್ತೆ. ಯಾರೋ 1% ಏನೋ ಚೆನ್ನಾಗಿ ಮಾಡ್ತಿರ್ತಾರಷ್ಟೇ. ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಹಿಂಗೆ ಮಾಡೋದು. ನೋಡಿ, ಕಾಲೇಜ್ ಮಾಡ್ತಿರ್ತಾರೆ ಇಲ್ಲಿ. ಈಗ ಕಾಲೇಜ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜಿಗೆ ಹೋಗ್ತಿದ್ದಾರೆ. PU ಕಾಲೇಜು. ಆ ಕಾಲೇಜ್ ಮುಗಿದ ತಕ್ಷಣ ಮತ್ತೆ ನಮ್ಮ ಕಾಲೇಜಿಗೆ ಬರಬೇಕು. ಚೆನ್ನಾಗಿ ಓದೋರು ನೀಟು ಜೈ ಆ ಥರ ಏನಾದ್ರು ಆದರೆ ಎಲ್ಲೋ ಹೋಗ್ತಾರೆ ಬೇರೆ ಕಡೆ, ಅಥವಾ ಇಂಜಿನಿಯರಿಂಗ್ಗೆ ಸೇರಬೇಕು, ಮನೆಯಲ್ಲಿ ಹೊರಗಡೆ ಬಿಡೋಲ್ಲ ಅಂತಂದರೆ ಇದೇ JNN ಕಾಲೇಜು ಅಥವಾ ಪ್ರೆಸ್ಸಿಟ್ಟು, ಎರಡೇ ಕಾಲೇಜ್ ಆಪ್ಷನ್ ಇಂಜಿನಿಯರಿಂಗ್ ಶಿವಮೊಗ್ಗದಲ್ಲಿ.
ಅವಾಗಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಎಲ್ಲರೂ ನೋಡ್ತಿದ್ದಾರೆ, ಆದರೆ ಸೋಷಿಯಲ್ ಆಂಗ್ಸೈಟಿ ಅನ್ನೋದು ಹೋಗ್ತಿದೆ ಬರ್ತಾ ಬರ್ತಾ ವಿಡಿಯೋ ಮಾಡ್ತಾ ಮಾಡ್ತಾ. ನೋಡಿ, ಈಗ ರಾಗಿಗುಡ್ಡ ತೋರಿಸ್ಬಿಡ್ತೀನಿ. ಅದೇ ರಾಗಿಗುಡ್ಡ. ಆ ಕಡೆ ಏರಿಯಾ ಇದೆ ಪೂರ್ತಿ. ಆವಾಗಲೇ ದೂರದಿಂದ ಮಂಜಾಗಿತ್ತು, ಏನೋ ಕಾಣ್ತಿರಲಿಲ್ಲ. ಇವಾಗ ನೋಡ್ಬೋದು ಇಲ್ಲೆಲ್ಲ ಲೇಔಟ್ಗಳಿದ್ದಾವೆ. ಇದು ಹೆಸರು ಏನು, ಕುವೆಂಪು ನಗರ. ಹಾಂ, ಕರೆಕ್ಟ್, ಕುವೆಂಪು ನಗರ ಅಂತ ಏರಿಯಾದ ಹೆಸರು. ಅವಾಗಿಂದ ರೋಡ್ ನೋಡ್ತಿದ್ದೀನಿ, ಕ್ಯಾಮ್ರಾ ಅಲ್ಪ ಸ್ವಲ್ಪ ನೋಡ್ತಿದ್ದೀನಿ. ಬಂದ್ವಿ ಈಗ. ಟೈಮ್ ಆಯಿತು, 8:25 ಆಗಿದೆ ಟೈಮು. ಕಾಲೇಜ್ ಹತ್ರನೇ ಇದ್ದೀವಿ, ಆದರೂ ಸ್ಲೋ ಮಾಡಿಬಿಟ್ಟಿನಿ. ಸ್ಪೀಡ್ ಹೋಗ್ತೀನಿ ಈಗ, ಸ್ಪೀಡಾಗಿ ಫುಲ್ ಫಾಸ್ಟ್. ಚೈತನ್ಯ ಟೆಕ್ನೋ ಸ್ಕೂಲ್, ಚೈತನ್ಯ ಸ್ಕೂಲ್ ಇದು. ಫುಲ್ ಸ್ಪೀಡಲ್ಲಿದೆ ಗಾಡಿ. ಅವಾಗಲೇ ಭಾಳ ಲೇಟ್ ಆಯಿತು ಬಂದಿದ್ದು. ವಿಡಿಯೋ ರೆಕಾರ್ಡಿಂಗು 20 ನಿಮಿಷ ವಿಡಿಯೋ ರೆಕಾರ್ಡ್ ಆಗಿದೆ. ಎಡಿಟಲ್ಲಿ ಕಡಿಮೆ ಮಾಡಬೇಕು. ಹಾಂ, ಫುಲ್ ಸ್ಪೀಡಲ್ಲಿ ಹೋಗ್ತೀನಿ. ಎದ್ದು ನಿಂತ್ಕೊಂಡು ನೋಡ್ಯೋಕ್ಕೆ 2 ಕೈ ಸಪೋರ್ಟ್ ಇಲ್ಲ. ಈಗ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಕಾಲೇಜಲ್ಲಿ ಮನೆಗೆ ಹೋಗ್ಬೇಕೀಗ. ಅಲ್ಲ ಸಾರಿ, ಕ್ಲಾಸಿಗೆ ಹೋಗ್ಬೇಕೀಗ. ಮತ್ತು ಮನೆಗೆ ಹೋಗ್ಬೇಕಾದ್ರು ಸೈಕಲ್ ಹಿಡ್ಕೊಂಡೆ ಹೋಗ್ಬೇಕು. ಬಸ್ಸಲ್ಲಿ ಹೋಗೋಣ ಅನ್ನಂಗಿಲ್ಲ, ಸೈಕಲ್ ನಿಲ್ಸಿರ್ತೀವಿ ಕಾಲೇಜಲ್ಲಿ. ಈಗಲೂ ಸಹ ಒಂದೊಂದು ಹಳ್ಳಿಯಲ್ಲಿ ಬಸ್ ಫೆಸಿಲಿಟಿ ಅವೆಲ್ಲ ಇರಲ್ಲಲ್ಲ, ಎಲ್ಲ ಸೈಕಲ್ ಹಿಡ್ಕೊಂಡು ಹೋಗ್ತಾರೆ. ಇವತ್ತು ಗೊತ್ತಾಗ್ತಿದೆ, ದಿನ ಸೈಕಲ್ ಹಿಡ್ಕೊಂಡು ಕಾಲೇಜಿಗೆ ಹೋದ್ರೆ ಎಷ್ಟು ಸುಸ್ತಾಗುತ್ತೆ ಅಂತ. ಯಾರು ಅಂಕಲ್ಗಳು ನೋಡ್ತಿದ್ದಾರೆ. ಅಪ್ಪಿದೆ, ಮತ್ತು ಸ್ಲೋ ಆಯಿತು ವೆಹಿಕಲ್, ಮತ್ತೆ ಸ್ಲೋ ಆಯಿತು. ಬಂತು. ಇನ್ನೂ ದೂರ ಇದೆ ಅಂದ್ಕೊಂಡಿದ್ದೆ. ಅದೇ ಮೇನ್ ರೋಡ್ ಕಾಣ್ತಿದೆಯಲ್ಲ. ಸೊ ಗಾಯ್ಸ್, ಈಗ ಮೇನ್ ರೋಡಿಗೆ ಬಂದು ಕನೆಕ್ಟ್ ಆಗಿದೆ. ಹೇಳಿದ್ನಲ್ಲ, ಅಲ್ಲಿ ಕಾಣ್ತಿದೆಯಲ್ಲ ನಮ್ಮ ಕಾಲೇಜ್ MBA ಬ್ಲಾಕ್. ಅದು ಇದಕ್ಕೆ ಡೈರೆಕ್ಟ್ ರೂಟ್ ಅಂತ ಹೇಳಿದ್ದು. ನೋಡಿ, ಲೆಂತ್ ಏನೋ ಆಯಿತು ಬರೋಕ್ಕೆ, ಆದರೂ ಡೈರೆಕ್ಟ್ ಕಾಲೇಜಿಗೆ ಬಂದ್ವಿ. ಅಪ್ಪ ತನಕ ನೋಡಿ ಸುಸ್ತಾಯಿತು. ನಡ್ಕೊಂಡು ಬರೋದ್ರಿಂದ ಇಂಥ ಸುಸ್ತಾಯಿತು. ಬಸ್ ಬರ್ತಿದೆ. ನಿಜ ಹೇಳ್ತೀನಿ, ನಡ್ಕೊಂಡು ಬರೋದಕ್ಕಿಂತಾನು ಸುಸ್ತಾಗ್ತಿದೆ. ನಡ್ಕೊಂಡು ಬಂದಿದ್ರೆ ಆರಾಮಾಗಿ ಬರ್ತಿದ್ವಿ. ಅಪ್ಪು ಡೌನು ಮತ್ತು ರೋಡ್ ಲೆಂತ್ ಎಲ್ಲ ಜಾಸ್ತಿ ಆಯಿತು. ಹಾಗಾಗಿ ಸುಸ್ತು ನಿಜ ಜಾಸ್ತಿ ಆಗ್ತಿದೆ. ಸೈಕಲ್ ಬರೋದು ಈಸಿ ಅಂದ್ಕೊಂಡಿದ್ದೆ. ನಿಜ ಹೇಳ್ತೀನಿ, ನಡ್ಕೊಂಡು ಬರೋದಕ್ಕಿಂತನೂ ಕಷ್ಟ. ಬಂದ್ವಿ ಈಗ ಆಲ್ರೆಡಿ ಕಾಲೇಜ್ ಹತ್ರ. ಅಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡೋದು ಲೆಫ್ಟಿಗೆ. ಹಾಂ, ಸೊ ಗೈಸ್, ಈಗ ಒಳಗೆ ಹೋಗ್ತೀನಿ, ಕಾಲೇಜ್ ಒಳಗೆ ಹೋಗ್ತೀನಿ. ಸೈಕಲ್ ಪಾರ್ಕ್ ಮಾಡಿಬಿಟ್ಟು ಕ್ಲಾಸಸ್ ಅಟೆಂಡ್ ಆಗ್ತೀನಿ. ಟೈಮು 8:30 ಆಗಿದೆ. ಅಲ್ಲಿಂದ ಹೊರಟಿದ್ದು 8:10 ಏನೋ ಆಗಿತ್ತು, 8:05 ಆಗಿತ್ತು. 25 ನಿಮಿಷಕ್ಕೆ ಕಾಲೇಜಿಗೆ ಬಂದಿದ್ದೀವಿ ನಾವು. ಸುಸ್ತಾಗ್ತಿದೆ. ಹಾಗಾದರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ID ಕಾರ್ಡ್ ಇಲ್ಲ ಅಂದರೆ ಒಳಗೆ ಎಂಟ್ರಿ ಇಲ್ಲ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಸಿಗೋಣ. ಬಾಯ್. ವಿಡಿಯೋನ ಎಂಡ್ ಮಾಡ್ತೀನಿ.